ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಾವು ಯಾರಾಗಿದ್ದೇವೆ? ನಾವು ದೇವರ ಆಲಯವಾಗಿದ್ದೇವೆ. ನಮ್ಮ ಶರೀರವು ದೇವರ ಆಲಯವಾಗಿದೆ. ದೇವರ ಆಲಯದಲ್ಲಿ ಪಾಪವಿರಬಾರದು ಮತ್ತು ದೇವರ ಆಲಯವಾದಂತಹ ನಾವುಗಳು ಹೇಗೆ ಜೀವಿಸಬೇಕು ಎಂದು ನಾವು ಸತ್ಯವೇದದ ಮೂಲಕವಾಗಿ ಇಂದು ಧ್ಯಾನಿಸಲಿದ್ದೇವೆ. ದಯಮಾಡಿ ಈ ಒಂದು ಸಂದೇಶವನ್ನು ಪರಿಪೂರ್ಣವಾಗಿ ಆಲಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇವೆ. ನಮ್ಮ ಶರೀರವು ದೇವರ ಆಲಯವಾಗಿದೆ. ಈ ಆಲಯದಲ್ಲಿ ನಾವು ಹೇಗೆ ಜೀವಿಸಬೇಕು, ಹೇಗೆ ನಾವು ದೇವರನ್ನ ಮೆಚ್ಚಿಸಬೇಕು, ಹಾಗೆ ಏನು ಮಾಡಬೇಕು, ಏನನ್ನ ಮಾಡಬಾರದೆಂದು ನಮಗೆ ಸತ್ಯವೇದ ತಿಳಿಸ್ತದೆ ಎಂದು ನಾವು ಸ್ಪಷ್ಟವಾಗಿ ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಈ ದಿನವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸಂದೇಶವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ವಾಕ್ಯಗಳು ಅವರ ಜೀವಿತವನ್ನ ಕಟ್ಟಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್, ಆಮೇನ್. ದೇವರ ಆತ್ಮವು ನಮ್ಮಲ್ಲಿ ಯಾವಾಗಲೂ ನೆಲೆಯಾಗಿರಬೇಕು, ಶಾಶ್ವತವಾಗಿ ಇರಬೇಕೆಂದು ದೇವರು ಬಯಸುವಂತವರಾಗಿದ್ದಾರೆ. ಹಾಗಾಗಿ ಮನುಷ್ಯರಾದಂಥ ನಮ್ಮಲ್ಲಿ ಯಾರ ಆತ್ಮವಿದೆ ಅಂದ್ರೆ ದೇವರ ಆತ್ಮ ಇದೆ. ಆ ದೇವರ ಆತ್ಮನು ಯಾವಾಗಲೂ ನಮ್ಮ ಸಂಗಡವಿರಬೇಕೆಂದೇ ಆತನು ಬಯಸುವಂತವನಾಗಿದ್ದಾನೆ. ಆದ ಕಾರಣ ನಾವು ನೋಡುವುದಾದ್ರೆ, ಆದಿಕಾಂಡದಿಂದ ನಾವು ನೋಡಲ್ಪಡುವುದಾದರೆ, ದೇವರು ಮುಂಚೆ ಯಾವುದರಲ್ಲಿ ಇಳಿದು ಬರ್ತಾ ಇದ್ರಂದ್ರೆ, ಯಜ್ಞ ಹೋಮಗಳನ್ನ ಮಾಡುವಾಗ ಆ ಯಜ್ಞಗಳಲ್ಲಿ ದೇವರು ಇಳಿದು ಬರುವುದನ್ನ ನಾವು ಕಾಣಲ್ಪಡ್ತೇವೆ. ಅಬ್ರಹಾಮನ ಕಾಲದಲ್ಲಿ ನಾವು ನೋಡುವಾಗ ಅವರು ಯಜ್ಞ ವೇದಿಗಳನ್ನ ಕಟ್ಟುವ ಸಮಯದಲ್ಲಿ ಅಲ್ಲಿ ಯಜ್ಞ ವೇದಿಗಳನ್ನ ಕಟ್ಟಿ ಅವರು ದೇವರಿಗೆ ಆರಾಧನೆ ಮಾಡುವಾಗ ಅಲ್ಲಿ ದೇವರು ಇಳಿದು ಬರುವುದನ್ನ ಕಾಣಲ್ಪಡ್ತೇವೆ. ನಂತರ ಇಸ್ರೇಲರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇರುವ ಕಾರಣದಲ್ಲಿ ತಮ್ಮ ದೇವರ ಒಂದು ಕುರಿತಾಗಿ ಯಾವ ವಿಷಯಗಳು ಅವರಿಗೆ ತಿಳಿದೇ ಇರುವಂತ ಸಮಯದಲ್ಲಿ ದೇವರು ಮೋಶೆಗೆ ಒಂದು ವಿಷಯವನ್ನ ತಿಳಿಯಪಡಿಸ್ತಾ ಇದ್ದಾರೆ. ಅದೇನೆಂದರೆ, ವಿಮೋಚನಾ ಕಾಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಯಾರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಅಂದರೆ, ಇಸ್ರೇಲರ ಮಧ್ಯದಲ್ಲಿ ವಾಸಿಸುವುದಕ್ಕೆ ದೇವರು ಏನನ್ನ ಕೇಳ್ತಾ ಇದ್ದಾರೆ ಅಂದ್ರೆ, ನನಗೆ ಒಂದು ದೇವಸ್ಥಾನವನ್ನ ಕಟ್ಟಿಸಿ ಕೊಡಬೇಕು, ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗೂಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನ ಮಾಡಿಸಬೇಕು ಎಂದು ದೇವರಲ್ಲಿ ತಿಳಿಯಪಡಿಸುವುದನ್ನ ಕಾಣ್ತೇವೆ. ನಂತರ ದೇವರು ಇಸ್ರಾಯೇಲರಿಗೆ ದೇವದರ್ಶನ ಗೂಡಾರದಲ್ಲಿ ಯಾಜಕರು ಬಂದು ಅದನ್ನ ನಾವು ಓದಲ್ಪಡುವುದಾದ್ರೆ ಇಬ್ರಿಯರ ಪತ್ರಿಕೆಯಲ್ಲಿ ನಾವು ಕಾಣಲ್ಪಡ್ತೇವೆ. ಹೇಗೆ ದೇವದರ್ಶನ ಗೂಡಾರದಲ್ಲಿ ಯಾಜಕರು ಹೇಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು, ದೇವದರ್ಶನ ಗೂಡಾರವು ಹೇಗೆ ನಿರ್ಮಿಸಲ್ಪಟ್ಟಿತು ಎಂದು ನೀವು ವಿಮೋಚನಾ ಕಾಂಡದಲ್ಲಿ ಓದಬಹುದಾಗಿದೆ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯವನ್ನ ನಾವು ಓದುವಾಗ ಅಲ್ಲಿ ನಾವು ಕಾಣಲ್ಪಡ್ತೇವೆ. ಆರಾಧನೆಯನ್ನ ಮಾಡುವುದಕ್ಕೆ ಅನೇಕ ನಿಯಮಗಳಿರ್ತದೆ. ಹಾಗೆ ಒಂದು ಗೂಡಾರವೂ ಕೂಡ ಕಟ್ಟಲ್ಪಟ್ಟಿರ್ತದೆ. ಆ ಗೂಡಾರದಲ್ಲಿ ಏನೆಲ್ಲ ಭಾಗಗಳಿರ್ತದೆ ಎಂದು ನಾವು ಓದ್ತೇವೆ. ಹಾಗೆ ನಂತರ ದೇವರು ಅಲ್ಲಿ ಆರಾಧಿಸುವಾಗ ಯಾಜಕನೊಬ್ಬನು ತನಗೋಸ್ಕರ, ತನ್ನ ಜನರ ತಪ್ಪಿಗೋಸ್ಕರ ಬಂದು ಯಜ್ಞವನ್ನ ಮಾಡುವಾಗ ದೇವರು ಆ ಪ್ರಾರ್ಥನೆನ ಲಾಲಿಸಿ ಅಲ್ಲಿ ಇಳಿದು ಬರುವುದನ್ನ ಕಾಣಲ್ಪಡ್ತೇವೆ. ವಿಮೋಚನಾ ಕಾಂಡ 25ನೇ ಅಧ್ಯಾಯ 22ನೇ ವಚನವನ್ನು ನಾವು ಓದುವಾಗ, ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು, ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆ ನಾನು ಇದ್ದು ನಿನ್ನ ಸಂಗಡ ಮಾತನಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸಬೇಕು. ಎಲ್ಲಿ? ಮಂಜೂಷದೊಳಗೆ ಏನೆಲ್ಲ ಇಡಬೇಕು? ಆರೋಹಣ ಚಿಗುರು ಕೋಲು, ಹಾಗೆ ಆಜ್ಞಾಶಾಸನ, ಮನ್ನ ಇಟ್ಟಿದಂತ ಚಿನ್ನದ ಪಾತ್ರೆ, ಆರೋಹಣ ಚಿಗುರದ ಕೋಲು, ಒಡಂಬಡಿಕೆಯನ್ನು ಬರೆದಂತಹ ಅಲಿಗೆಗಳು ಇರುವುದನ್ನು ನಾವು ಕಾಣಲ್ಪಡ್ತೇವೆ. ಆ ಮಂಜೂಷದ ಮೇಲೆ 2 ಕೆರೂಬಿಯರು ಎದುರು ಬದುರಾಗಿ ಆ ಕೆರೂಬಿಯರನ್ನ
ಇಟ್ಟು ಆ ಕೆರೂಬಿಯರ ಮಧ್ಯದಲ್ಲಿ ದೇವರು ಇಳಿದು ಬಂದು ಮೋಶೆ ಸಂಗಡ ಮಾತನಾಡಿ ಇಸ್ರೇಲರಿಗೆ ಆಜ್ಞಾಪಿಸಬೇಕಾದ ಕಾರ್ಯಗಳನ್ನ ಆತನು ತಿಳಿಯಪಡಿಸ್ತಾ ಇದ್ದನು. ನಂತರ ದೇವರು ಎಲ್ಲಿ ಇಳಿದು ಬರುವುದನ್ನು ನಾವು ಕಾಣಲ್ಪಡ್ತೇವೆ ಅಂದ್ರೆ ಸೊಲೊಮೋನನು ಕಟ್ಟಿದಂತ ದೇವಾಲಯದಲ್ಲಿ ಇಳಿದು ಬರುವುದನ್ನು ಕಾಣಲ್ಪಡ್ತೇವೆ. ಸೊಲೊಮೋನನು ದೇವಾಲಯವನ್ನು ಕಟ್ಟಿದಾಗ, ದೇವಾರಾಧನೆಯನ್ನು ಮಾಡಿದಾಗ ದೇವರು ಪರಲೋಕದಿಂದ ಇಳಿದು ಬರುವುದನ್ನು ನಾವು ಸತ್ಯವೇದದಲ್ಲಿ ಓದಲ್ಪಡ್ತೇವೆ. ನಂತರ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ತಾನೇ ನರಾವತಾರವನ್ನ ಎತ್ತಿಕೊಂಡು ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ಆತನು ಬರುವುದನ್ನು ನಾವು ಕಾಣಲ್ಪಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನವನ್ನ ನಾವು ಓದಿಕೊಳ್ಳುವುದಾದರೆ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಯಾರು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗೆ ನಾವು ನೋಡ್ತೇವೆ, ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ದೇವಾಲಯವನ್ನು ಕಟ್ಟುವುದಕ್ಕೆ 40 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು. ಇಲ್ಲಿ ಯೇಸು ಸ್ವಾಮಿಯು ದೇವಾಲಯವನ್ನು ನಾನು ಕೆಡವಿ 3 ದಿನದಲ್ಲಿ ಅದನ್ನ ನಾನು ಎಬ್ಬಿಸ್ತೇನೆ ಅಂತ ಹೇಳುವಂತ ವಿಷಯ ಯಾವುದಂದ್ರೆ, ಫಿಸಿಕಲ್ ಆಗಿ ಕಟ್ಟಿರುವಂತಹ, ಕೈಗಳಿಂದ ಕಟ್ಟಿರುವಂತಹ ದೇವಾಲಯದ ಕುರಿತಾಗಿ ಆತನು ಅಲ್ಲಿ ಮಾತನಾಡ್ತಾ ಇಲ್ಲ. ಅದರ ಬದಲಾಗಿ ದೇಹವೆಂಬ ಆಲಯದ ಕುರಿತಾಗಿ ಅಲ್ಲಿ ಮಾತನಾಡುವುದನ್ನು ನಾವು ಕಾಣಲ್ಪಡ್ತೇವೆ. ಅದೇ ಕೆಳಗಿನ ವಚನದಲ್ಲಿ ನಾವು ಓದಿಕೊಳ್ಳುವುದಾದರೆ, ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದನು. ಆದುದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದಿದ್ದನ್ನು, ಆತನ ಮಾತನ್ನು ಅವರು ನಂಬುವವರಾದರು. ಅನೇಕರು ಈ ವಚನವನ್ನ ಕೇಳುವಾಗ ಹೇಗೆ 3 ದಿನದಲ್ಲಿ ದೇವರು ದೇವಾಲಯವನ್ನ ಕೆಡುತ್ತೇನೆ ಅಂತ ಹೇಳಿದ್ರು, ಆದರೆ ಆ ವಾಕ್ಯವು ನೆರವೇರಲಿಲ್ಲ, ಹೀಗೆ ಅನೇಕ ಪ್ರಶ್ನೆಗಳು ಅನೇಕ ಸಲ ನಿಮ್ಮ ಮನಸ್ಸಿನಲ್ಲಿ ಇದ್ದಿರಬಹುದು. ಆದರೆ ಅದೇ ಕೆಳಗಿನ ವಚನ ನಮಗೆ ತಿಳಿಯಪಡಿಸ್ತಾ ಇದೆ ಏನಂದ್ರೆ, ದೇವರು ಹೇಳಿರುವಂತಹ ದೇವಾಲಯ ಯಾವುದಂದ್ರೆ ಶರೀರ, ತಮ್ಮ ದೇಹವೆಂಬ ಆಲಯದ ಕುರಿತಾಗಿ ಆತನು ಮಾತನಾಡುವುದನ್ನ ಕಾಣಲ್ಪಡ್ತೇವೆ. ಹಾಗಾದ್ರೆ ಸುಸ್ವಾಮಿಲಿ ಏನನ್ನ ತಿಳಿಯಪಡಿಸ್ತಾ ಇದ್ದಾರೆ ಅಂದ್ರೆ, ದೇವರ ಆಲಯವು ಯಾವುದಾಗಿದೆ ಅಂದ್ರೆ ಫಿಸಿಕಲ್ ಆಗಿ ಕಟ್ಟುವಂತಹ ಅಥವಾ ಕೈಯಿಂದ ಕಟ್ಟುವಂತ ಕಟ್ಟಡವು ದೇವರ ಆಲಯವಲ್ಲ, ಮನುಷ್ಯನ ದೇಹವೆಂಬುದೇ ದೇವರ ಆಲಯವಾಗಿದೆ. ದೇವರು ನಮಗೆ ಕೊಟ್ಟಿರುವಂತ ಈ ಶರೀರವು ದೇವರ ಆಲಯವಾಗಿದೆ ಎಂದು ಆತನು ತಿಳಿಯಪಡಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗಾದ್ರೆ ನಾವು ಇಂದು ಯಾರಾಗಿದ್ದೇವೆ ಅಂದ್ರೆ ದೇವರ ಆಲಯವಾಗಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಿರಿ. ನಿಮ್ಮ ದೇಹ ಏನಾಗಿದೆ? ದೇವರ ಆಲಯವಾಗಿದೆ, ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಇಂದು ಅನೇಕರು ಅನೇಕ ಕಡೆ ಗರ್ಭಗುಡಿಗಳನ್ನ ಕಟ್ತಾ ಇದ್ದಾರೆ, ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದರೆ ದೇವರಿಗೆ ಯಾವ ವಿಧವಾದ ಗರ್ಭಗುಡಿ ಆಗ್ಲಿ, ಕೈಯಿಂದ ಕಟ್ಟುವಂತ ದೇವಾಲಯ ಆಗ್ಲಿ, ವಿಜೃಂಭಣೆಯಿಂದ ನಡೆಸುವಂತ ದೇವಾಲಯವು ದೇವರಿಗೆ ಬೇಡ. ಯಾಕೆಂದರೆ ನಾವೇ ಆತನ ಆಲಯವಾಗಿದ್ದೇವೆ, ನಾವೇ ಆತನ ಗರ್ಭಗುಡಿಯಾಗಿದ್ದೇವೆ. ವಚನ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಸಹೋದರ ಸಹೋದರಿಯರೇ, ನಿಮ್ಮ ಮನಸ್ಸಿನಲ್ಲಿ ದೇವರ ಆತ್ಮನು ಇಂದು ವಾಸ ಮಾಡುತ್ತಾ ಇದ್ದಾನ? ನೀವು ದೇವರ ಆಲಯವಾಗಿ ಮಾರ್ಪಟ್ಟಿದ್ದೀರೋ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ? ದೇವರ ಆಲಯವಾಗಿರುವ ನಾವು ಹೇಗೆ ಇರಬೇಕು? ಪಾಪವಿಲ್ಲದೆ ದೋಷವಿಲ್ಲದವರಾಗಿ ಇರಬೇಕು. ಯಾಕೆ ಅಂದ್ರೆ ನಮ್ಮ ದೇವರು ಪರಿಶುದ್ಧನಾಗಿರುವ ದೇವರಾಗಿದ್ದಾನೆ. ಆತನು ಪರಿಶುದ್ಧವಾಗಿರುವ ಕಾರಣಕ್ಕಾಗಿ ನಾವು ಪರಿಶುದ್ಧವಾಗಬೇಕು. ಪರಿಶುದ್ಧತೆ ಇಲ್ಲದೆ ಇರುವ ಸ್ಥಳದಲ್ಲಿ, ಪರಿಶುದ್ಧತೆ ಇಲ್ಲದೆ ಇರುವಂತ ಸ್ಥಳದಲ್ಲಿ ಆತನು ಎಂದಿಗೂ ಸಹ ಇರುವುದಿಲ್ಲ. ಯಾಕೆಂದ್ರೆ ಆತನು ಪರಿಶುದ್ಧನು. ನಾವು ಪ್ರಕಟಣೆಗಳ ಗ್ರಂಥದಲ್ಲಿ ಕಾಣಲ್ಪಡ್ತೇವೆ, ಪರಿಶುದ್ಧನು ಪರಿಶುದ್ಧನು ಎಂದು ಹೇಳಿ ಆತನನ್ನ ಪ್ರತಿನಿತ್ಯವೂ ದೇವದೂತರು ಹಿರಿಯರು ತಮ್ಮ ಕಿರೀಟಗಳನ್ನ ಬಿಚ್ಚಿ ಆತನನ್ನ ಸ್ತುತಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಆ ಪರಿಶುದ್ಧನಾಗಿರುವ ದೇವರು, ಆ ಭಯಂಕರನಾದಂಥ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕಾದ್ರೆ, ನಮ್ಮೊಳಗೆ ಆತನು ಜೀವಿಸುವಾಗ ನಾವು ಪರಿಶುದ್ಧವಾಗಿ ಜೀವಿಸುವವರಾಗಬೇಕು.
ಹಾಗಾದ್ರೆ ಈ ನಮ್ಮ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿರುವಂತ ನಮ್ಮ ದೇಹದಲ್ಲಿ ಯಾವ ಪಾಪಗಳಿರಬಾರದು, ನಾವು ಹೇಗೆ ಜೀವಿಸಬೇಕೆಂದು ಧ್ಯಾನಿಸೋಣ. ಮೊದಲನೇದಾಗಿ ನಮ್ಮ ಕಣ್ಣಿನಿಂದ ನಾವು ದೇವರ ನಾಮವನ್ನು ಮಹಿಮೆ ಪಡಿಸುವರಾಗಬೇಕು. ಸತ್ಯವೇದದಲ್ಲಿ ನಮಗೆ ಹೀಗೆ ಬರೆಯಲ್ಪಟ್ಟಿದೆ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ಕಾಣಲ್ಪಡ್ತೇವೆ, ನಮ್ಮ ಕಣ್ಣು ನಮ್ಮ ದೇಹಕ್ಕೆ ದೀಪವಾಗಿದೆ. ಆ ದೀಪವಾಗಿರುವಂಥ ಕಣ್ಣನ್ನ ನಾವು ನೆಟ್ಟಗೆ ಇಟ್ಟುಕೊಳ್ಳದೇ ಇದ್ರೆ ನಮ್ಮ ದೇಹವು ಕೂಡ ಏನಾಗ್ತದೆ, ನೆಟ್ಟಗಿಲ್ಲದೆ ಹೋಗುವುದನ್ನ ನಾವು ಕಾಣಲ್ಪಡ್ತೇವೆ. ನಾವು ವಚನವನ್ನ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22-23 ವಚನವನ್ನ ಓದಿಕೊಳ್ಳೋಣ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವು ಕತ್ತಲಾಗುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ದೇವರ ಆಲಯವಾಗಿರುವಂತ ನಾವು ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಬೇಕು. ಹಾಗಾದ್ರೆ ದೇವರ ಪ್ರಭಾವ ಪ್ರಕಾಶಪಡಿಸಬೇಕಂದ್ರೆ ನಮ್ಮ ಕಣ್ಣು ನಮ್ಮ ದೇಹಕ್ಕೆ ದೀಪ ಆಗಿದೆ. ಆ ಕಣ್ಣನ್ನು ನಾವು ನೆಟ್ಟಗೆ ಇಟ್ಟುಕೊಳ್ಳಬೇಕೆಂದು ನಮಗೆ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಯಾಕೆಂದ್ರೆ ನಿಮ್ಮ ಕಣ್ಣು ನೆಟ್ಟಗಿದ್ರೆ ನಿಮ್ಮ ದೇಹವೆಲ್ಲ ಬೆಳಕಾಗಿರುತ್ತದೆ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಇಂದು ಎಷ್ಟೋ ಯವನಸ್ಥರು ಕಣ್ಣಿನ ಮೂಲಕವಾಗಿ ಬೇಡವಾಗಿರುವಂತಹ ಸೀರಿಯಲ್, ಸಿನಿಮಾ, ಡ್ರಾಮಾ, ನೆಟ್ಫ್ಲಿಕ್ಸ್ ಅಲ್ಲಿ ಅನೇಕ ಕಾರ್ಯಗಳು, ಬೇಡವಾದ ವೆಬ್ಸೈಟ್ಗಳನ್ನ ನೋಡುತ್ತಾ ಇಂದು ಕಣ್ಣನ್ನ ಕತ್ತಲಾಗಿ ಮಾಡಿಕೊಂಡು ತಮ್ಮ ಶರೀರವನ್ನ ಕೂಡ ಕತ್ತಲಾಗಿ ಮಾಡಿಕೊಂಡು ಸೈತಾನನಿಗೆ ಆಲಯವಾಗಿ ಮಾಡ್ತಾ ಇದ್ದಾರೆ. ಕತ್ತಲು ಎಂಬ ವಿಷಯ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಸೈತಾನನಿಗೆ ಸಂಬಂಧಪಟ್ಟಿದೆ. ನಿಮ್ಮ ಶರೀರದಲ್ಲಿ ನೀವು ನಿಮ್ಮ ಕಣ್ಣಿನ ಮೂಲಕವಾಗಿ ಬೇಡವಾದ ಕಾರ್ಯಗಳನ್ನು ನೋಡಿ ನಿಮ್ಮ ಶರೀರವನ್ನ ಕತ್ತಲೆ ಮಾಡುವುದಾದ್ರೆ ಕತ್ತಲೆಯ ಅಧಿಪತಿಯಾಗಿರುವಂತ ಸೈತಾನನು ನಿಮ್ಮ ದೇಹವನ್ನ, ನಿಮ್ಮನ್ನ ಗರ್ಭಗುಡಿಯನ್ನಾಗಿ ಮಾಡಿಕೊಳ್ತಾನೆ. ಹಾಗಾದ್ರೆ ಯೋಚನೆ ಮಾಡಿ, ನಿಮ್ಮ ಕಣ್ಣಿನ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೀರೋ ಅಥವಾ ನಿಮ್ಮ ಶರೀರವನ್ನ ನಾಶಪಡಿಸಿಕೊಳ್ತಾ ಇದ್ದೀರೋ? ಒಮ್ಮೆ ಯೋಚನೆ ಮಾಡಿ. ಯಾಕೆಂದ್ರೆ ಇವತ್ತು ನೋಡುವಂತ ಅನೇಕ ಕಾರ್ಯಗಳು, ಕಣ್ಣಿನಿಂದ ನೋಡುವಂತ ಕಾರ್ಯಗಳಿಂದ ಅನೇಕ ಜನರು ಅನೇಕ ವಿಧವಾದ ಪಾಪಕ್ಕೆ ಪ್ರಚೋದನೆಯನ್ನು ಹೊಂದುತ್ತಾ ಇದ್ದಾರೆ. ಪಾಪಕ್ಕೆ ಪ್ರಚೋದನೆಯನ್ನು ಹೊಂದಿ ಪಾಪವನ್ನ ಮಾಡಿ ದೇವರಿಂದ ದೂರವಾಗ್ತಾ ಇದ್ದಾರೆ. ಹಾಗಾದ್ರೆ ನೀವು ಕಣ್ಣನ್ನ ನೆಟ್ಟಗಿಟ್ಟುಕೊಂಡಿದ್ದೀರೋ? ನಿಮ್ಮ ಕಣ್ಣಿನಿಂದ ದೇವರ ವಾಕ್ಯವನ್ನ ಓದ್ತಾ ಇದ್ದೀರೋ? ದೇವರ ಕುರಿತಾಗಿ ದೇವರನ್ನ ನಿರೀಕ್ಷಿಸ್ತಾ ಇದ್ದೀರೋ? ದೇವರ ಕಡೆಗೆ ನಿಮ್ಮ ದೃಷ್ಟಿ ಇದೆಯೋ ಅಥವಾ ಲೋಕದ ಕುರಿತಾಗಿರುವಂತ ದೃಷ್ಟಿಯನ್ನ ನೀವು ಇಟ್ಟುಕೊಂಡಿದ್ದೀರೋ? ಲೋಕದ ಕುರಿತಾಗಿರುವ ದೃಷ್ಟಿಯನ್ನ ಇಟ್ಟುಕೊಳ್ಳುವಾಗ ನಿಮ್ಮ ದೇಹವು ಕತ್ತಲೆಯಾಗಿ ಮಾರ್ಪಡುವಂಥದ್ದಾಗಿದೆ. ಕತ್ತಲೆಯಾಗಿ ಮಾರ್ಪಡುವಾಗ ನಿಮ್ಮಲ್ಲಿ ನಿರಾಸೆ, ವೇದನೆ, ದುಃಖ, ನಿಮ್ಮಲ್ಲಿ ದೇವರು ವಾಸಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು ಬೆಳಕಾಗಿದ್ದಾನೆ. ನೀವು ಬೆಳಕಾಗಿ ಜೀವಿಸಬೇಕು. ದೇವರ ಪ್ರಭಾವ ಹೊರಡಬೇಕಂದ್ರೆ ನೀವು ನಿಮ್ಮ ಕಣ್ಣುಗಳು ನೆಟ್ಟಗಿರಬೇಕು. ಯಾವ ಕಾರ್ಯವನ್ನ ನೀವು ಇವತ್ತು ನೋಡ್ತಾ ಇದ್ದೀರಾ, ದಯಮಾಡಿ ಅದರಿಂದ ನಿಮ್ಮನ್ನ ನೀವು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಟ್ಟು ಆ ಪಾಪದಿಂದ ನೀವು ಬಿಡುಗಡೆ ಹೊಂದಿರಿ. ಮೊಬೈಲ್ನ ಮೂಲಕವಾಗಿ ನೋಡುವಂತಹ ಅನೇಕ ಕಾರ್ಯಗಳು ಈ ಹೊಸ ವರ್ಷದಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳಬೇಕು. 2025ರಲ್ಲಿ ಯಾವ ಕಾರ್ಯವು ನಿಮ್ಮನ್ನ ದೇವರಿಂದ ದೂರ ಪಡಿಸ್ತಾ ಇದೆ, ನಿಮ್ಮ ಫೋನ್ನಲ್ಲಿ ನೋಡುವಂತ ಕಾರ್ಯಗಳನ್ನ ಅದನ್ನ ನೀವು ಬಿಟ್ಟು ಬಿಡಬೇಕು. ಆಗ ಮಾತ್ರವೇ ದೇವರ ಆಲಯವಾಗ್ಲಿಕ್ಕೆ ನೀವು ಸಾಧ್ಯವಾಗಿದ್ದೀರಾ ಸಹೋದರ ಸಹೋದರಿಯರೇ. ನಂತರ ನಮ್ಮ ಬಾಯಿಂದ ನಾವು ದೇವರ ನಾಮವನ್ನ ಮಹಿಮೆ ಪಡಿಸೋರಾಗಬೇಕು. ಎಷ್ಟೋ ಜನರು ಬಾಯಿಗಳು ಹೇಗಾಗಿದೆ ಅಂದ್ರೆ ಅದೇ ಬಾಯಲ್ಲಿ ಸ್ತುತಿ, ಶಾಪ ಎರಡು ಒಂದೇ ಬಾಯಿನಲ್ಲಿ ಬರ್ತಾ ಇದೆ. ನಿಮ್ಮ ಜೀವಿತ ಇಂದು ನಿಮ್ಮ ಬಾಯಿಯಿಂದ ಇಂದು ಏನು ಬರ್ತಾ ಇದೆ ಒಮ್ಮೆ ನೀವು ಯೋಚನೆ ಮಾಡಿ, ಒಮ್ಮೆ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ. 29ನೇ ವಚನವನ್ನ ಓದಿಕೊಳ್ಳೋಣ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲಯೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ. ಯಾವುದನ್ನು ನಾವು ನಮ್ಮ ಬಾಯಿಯ ಮೂಲಕವಾಗಿ ಆಡಬೇಕಂದ್ರೆ ಭಕ್ತಿಯನ್ನ ವೃದ್ಧಿ ಮಾಡುವಂತಹ ಕಾಲಯೋಚಿತವಾದ ಮಾತುಗಳು ನಮ್ಮಲ್ಲಿ ಯಾವಾಗಲೂ ಇರಬೇಕು. ಕೆಟ್ಟ ಮಾತುಗಳು, ಕೆಲವರು ಸಭೆಯಲ್ಲಿ ಬರುವಾಗ ಅನ್ಯ ಭಾಷೆ, ಬೀದಿಲಿ ಇರುವಾಗ ಬೇರೆ ಭಾಷೆಯನ್ನ ಆಡ್ತಾರೆ. ಅವರ ಜೀವಿತಗಳು ಸಭೆಯಲ್ಲಿ ಒಂದು,
ಹಾಗೆ ಅವರ ಊರಿನಲ್ಲಿ ಮನೆಯಲ್ಲಿ ಇನ್ನೊಂದಿರ್ತದೆ, ನಿಮ್ಮ ಬಾಯಿಗಳಿಂದ ಯಾವುದೇ ಕೆಟ್ಟ ಮಾತುಗಳು ಹೊರಡಬಾರದೆಂದು ವಾಕ್ಯ ಹೇಳ್ತದೆ. ಯಾಕೆಂದ್ರೆ ನಮ್ಮ ಬಾಯಿಂದ ದೇವರನ್ನ ಸ್ತುತಿಸುತ್ತಾ ಅದೇ ಬಾಯಿಂದ ಕೆಟ್ಟ ಮಾತನ್ನು ಆಡುವುದಾದರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಯು ಕೇಳಲ್ಪಡುವುದಿಲ್ಲ. ನೀವು ಕಪಟಿಗಳ ಹಾಗೆ ನಟಿಸುತ್ತಾ ಜೀವಿಸುವುದಾದರೆ ದೇವರು ಕಪಟತನವನ್ನ ಮೆಚ್ಚುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಏನಿರಬೇಕು? ಭಕ್ತಿಯನ್ನ ವೃದ್ಧಿ ಮಾಡುವಂತ ಮಾತುಗಳು ಯಾವಾಗ ಇರಬೇಕು? ಯಾವಾಗ್ಲೂ ಪಾಸಿಟಿವ್ ಆಗಿರುವಂತ ಮಾತುಗಳು ಇರಬೇಕು. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಬಾಯಿ ಎತ್ತಿದ್ರೆ ಬರೀ ಕೆಟ್ಟ ಮಾತುಗಳನ್ನ, ಬರೀ ನೆಗೆಟಿವ್ ಆಗಿರುವಂತ, ಆಗಲ್ಲ, ಇದು ಹೀಗೆ ಆಗ್ತಾ ಇದೆ, ಈ ಕಾರ್ಯಗಳೆಲ್ಲ ನಮ್ಮ ಜೀವಿತದಲ್ಲಿ ಮುಗಿದು ಹೋಯ್ತು, ಭಯ ಹುಟ್ಟಿಸುವಂತ, ಗಲಿಬಿಲಿ ಹುಟ್ಟಿಸುವಂತಹ, ಸಂಶಯವನ್ನು ಹಾಗೂ ವೇದನೆಯನ್ನು ಹುಟ್ಟಿಸುವಂತ ಮಾತುಗಳು ನಮ್ಮ ಮಾತುಗಳಾಗಿರಬಾರ್ದು. ನಾವು ಮಾತನಾಡುವಾಗ ಅದು ಅನೇಕರಿಗೆ ಸಂತೈಸಲ್ಪಡಬೇಕು. ಯಾಕೆಂದ್ರೆ ನಮ್ಮ ನಾಲಿಗೆಯಲ್ಲಿ ಜೀವ ಮರಣಗಳಿದೆ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಈ ನಾಲಿಗೆ ಚಿಕ್ಕ ಅಂಗವಾಗಿದ್ರೂ ಅದು ದೇಹವನ್ನೇ ಸುಡುವಂಥದ್ದಾಗಿದೆ. ಆದ ಕಾರಣ ನಾವು ಮಾತನಾಡುವಾಗ ದೇವರ ಪ್ರಭಾವವು ನಮ್ಮಲ್ಲಿ ಪ್ರಕಾಶ ಪಡುವಂತೆ ನಾವು ಮಾತನಾಡುವವರಾಗಬೇಕು. ಹಾಗೆ ನಮ್ಮಲ್ಲಿ ಮಾತು ಬರಬೇಕಂದ್ರೆ ನಾವು ಯಾವಾಗಲೂ ದೇವರೊಟ್ಟಿಗೆ ಅನ್ಯೂನ್ಯತೆ ಸಂಬಂಧವನ್ನ ಇಟ್ಟುಕೊಳ್ಳಬೇಕು. ದೇವರ ವಾಕ್ಯವನ್ನ ಧ್ಯಾನಿಸಬೇಕು. ನಾವು ಹೆಚ್ಚು ಸಮಯ ಯಾವುದರಲ್ಲಿ ನಾವು ಸಮಯ ಕಳೆಯುತ್ತೇವೋ ಅದೇ ನಾವಾಗಿರ್ತೇವೆ. ಹೆಚ್ಚು ಸಮಯ ನಾವು ಲೋಕದ ವಿಷಯಗಳಲ್ಲಿ ಕಳೆಯುವಾಗ ಲೋಕದ ಕುರಿತಾದಂಥ ಆಲೋಚನೆಗಳು, ಲೋಕದ ಕುರಿತಾದ ಮಾತುಗಳೇ ನಮ್ಮಲ್ಲಿ ಬರ್ತದೆ. ಯಾವಾಗ ಹೆಚ್ಚು ಸಮಯ ದೇವರಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಸಹವಾಸದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನೀವು ಕಳೀತಿರೋ ಆಗ ನಿಮ್ಮ ಬಾಯಿಂದ ಬರುವಂತ ಮಾತುಗಳು ನಂಬಿಕೆಯ ಮಾತಾಗಿರ್ತದೆ, ಸಂತೈಸುವಂತ ಮಾತನಾಗಿರ್ತದೆ. ನಿಮ್ಮ ಮಾತುಗಳನ್ನ ಕೇಳುವಾಗ ಇನ್ನೊಬ್ಬರಿಗೆ ಧೈರ್ಯ ಬರುವಂತ ಮಾತಾಗಿರ್ತದೆ, ಸಮಾಧಾನ ಬರುವಂತ ಮಾತಾಗಿರ್ತದೆ. ಹಾಗಾದ್ರೆ ನೀವು ನಿಮ್ಮ ದೇಹದ ಮೂಲಕವಾಗಿ, ದೇವರು ಕೊಟ್ಟಿರುವಂತ ನಿಮ್ಮ ಶರೀರದಲ್ಲಿರುವಂತ ನಿಮ್ಮ ನಾಲಿಗೆಯ ಮೂಲಕವಾಗಿ ದೇವರ ಪ್ರಭಾವವನ್ನ ನೀವು ಪ್ರಕಾಶಪಡಿಸ್ತಾ ಇದ್ದೀರಾ? ಒಮ್ಮೆ ಯೋಚನೆ ಮಾಡಿ. ಅದೇ ರೀತಿಯಾಗಿ ನಾವು ನೋಡಲ್ಪಡ್ತೇವೆ, ನಮ್ಮ ಶರೀರದ ಮೂಲಕವಾಗಿ ಇಂದು ಅನೇಕ ಪಾಪಗಳನ್ನ ಮಾಡುತ್ತಾ ದೇವರು ಕೊಟ್ಟಿರುವಂತ ಆಲಯವನ್ನ ಅನೇಕರು ಕೆಡಿಸಿಕೊಳ್ತಾ ಇದ್ದೀರಾ. ಅನೇಕರು ಬೇಡವಾದಂಥ ಚಟಗಳಿಗೆ, ಕುಡಿತದ ಚಟಗಳಿಗೆ ಒಳಗಾಗಿ ಜೀವಿತವನ್ನು ನಾಶಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ಶರೀರದ ಆರೋಗ್ಯವನ್ನು, ಕುಟುಂಬದ ಸಮಾಧಾನವನ್ನು, ಕುಟುಂಬದ ನೆಮ್ಮದಿಯನ್ನು ಎಷ್ಟೋ ಜನರು ಇವತ್ತು ನಾಶಪಡಿಸಿಕೊಳ್ತಾ ಇದ್ದೀರಾ. ಅದು ನಿಮ್ಮ ಕೈಯಿಂದ ನೀವೇ ಮಾಡಿಕೊಳ್ತಾ ಇರುವಂಥ ಕೆಲಸವಾಗಿದೆ. ಕುಡಿತದ ಕುರಿತಾಗಿ ಜ್ಞಾನೋಕ್ತಿಗಳಲ್ಲಿ ನಾವು ಓದಲ್ಪಡ್ತೇವೆ. ಜ್ಞಾನೋಕ್ತಿ 23ನೇ ಅಧ್ಯಾಯ 29ನೇ ವಚನದಿಂದ ನಾವು ಓದಿಕೊಳ್ಳೋಣ. ಅಯ್ಯಯ್ಯೋ ಅನ್ನುವವರು ಯಾರು? ಅಕಟ ಎಂದು ಕೂಗಿಕೊಳ್ಳುವವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮನೆ ಗಾಯಪಡುತ್ತಾರೆ? ಕೆಂಪೇರಿದ ಕಣ್ಣುಳ್ಳವರು ಯಾರು? ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ, ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ಅದು ಗಂಟಲೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ. ಹೌದು, ನಾಗದ ಹಾಗೆ ಕಡಿಯುತ್ತದೆ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು. ನೀನು ಸಮುದ್ರದ ನಡುವೆ ಆಗಲಿ ಹಡಗಿನ ಕಂಬದ ತುದಿಯನ್ನಾಗಲಿ ಮಲಗಿರುವವನಂತೆ ಇರುವಿ. ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ, ಬಡಿದರೂ ತಿಳಿಯಲಿಲ್ಲ. ನೋಡಿ, ಕುಡಿಯುವವರ ವಿಷಯವಾಗಿ ಎಷ್ಟು ಸ್ಪಷ್ಟವಾಗಿ, ಸುಂದರವಾಗಿ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿರುವುದನ್ನು ಕಾಣಲ್ಪಡ್ತೇವೆ. ಅಯ್ಯಯ್ಯೋ, ಈ ಕುಡಿದವರು ಹೇಗೆ ಇರ್ತಾರೆ ಅಂದರೆ, ಸುಮ್ಮನೆ ಜಗಳ ಆಡ್ತಾರೆ, ಸುಮ್ಮನೆ ಗೋಳಾಡ್ತಾರೆ, ಸುಮ್ಮನೆ ಅವರು ಗಾಯಗಳನ್ನು ಪಡಿಸಿಕೊಳ್ತಾರೆ. ಕುಡಿದ ಮತ್ತಿನಲ್ಲಿ ಎಲ್ಲಿ ಬೀಳ್ತಾರೆ, ಯಾವ ಒಂದು ಭಾಗಕ್ಕೆ ಅವರಿಗೆ ಗಾಯವಾಗಿದೆ ಎಂದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಕುಡಿದು ಎಲ್ಲೋ ಬೀಳೋದು. ಎಷ್ಟೋ ಜನರು ಕುಡಿದು ಮನೆಗೆ ಹೋಗೋದಿಲ್ಲ, ಎಲ್ಲೋ ದಾರಿಯಲ್ಲಿ ಬೀಳ್ತಾರೆ. ಕುಡಿದವರ ಕಣ್ಣುಗಳು ಹೇಗಿರುತ್ತದೆ ಎಂದು ವಾಕ್ಯ ಹೇಳ್ತಾ ಇದೆ. ಕೆಂಪೇರಿದ ಕಣ್ಣುಳ್ಳವರಾಗಿ ಅವರು ಇರ್ತಾರೆ. ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನ ಅಂದರೆ ಈ ಒಂದು ಬೇಡವಾದ ಡ್ರಿಂಕ್ಸ್ಗಳನ್ನು ಮಾಡುತ್ತಾ, ಕುಡಿತವನ್ನು ಮಾಡುತ್ತಾ ಕಾಲಹರಣ ಮಾಡುವವರೇ. ಈ ಕುಡಿತ ನಿಮ್ಮ ಜೀವಿತದಲ್ಲಿ ಬರುವಾಗ ನೀವು ಕಾಲಹರಣ ಮಾಡ್ತೀರಾ, ಸುಮ್ಮನೆ ಜಗಳವಾಡ್ತೀರಾ. ಕುಟುಂಬದಲ್ಲಿ ಅನೇಕ ಕುಟುಂಬದಲ್ಲಿ ಇಂದು ಸಮಾಧಾನವೇ ಇಲ್ಲ. ಸಂಜೆ ಆಯಿತು ಅಂದರೆ ಕೆಲವರು ಸಂಜೆ ಬೆಳಗ್ಗೆ 24x7 ಕೆಲವರು ಕುಡಿತಾನೆ ಇರ್ತಾರೆ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿಯರೇ, ನಿಮ್ಮಲ್ಲಿ ಈ ಮುಂಚೆ ಎಲ್ಲ ಬರೀ ಸಹೋದರರು ಮಾತ್ರ ಕುಡಿತಾ ಇದ್ರು, ಆದರೆ ಈಗ ಟ್ರೆಂಡ್ ಬದಲಾಗಿ ಸಹೋದರಿಯರೂ ಸಹ ಕುಡಿಯುವಂಥವರಿದ್ದಾರೆ. ಅದಕ್ಕೆ ಸಹೋದರ ಸಹೋದರಿಯರು. ನಾನು ಓದುವಂಥ ಸಮಯದಲ್ಲಿ ಪುರುಷರು ಕುಡಿಯುವುದಕ್ಕಿಂತ ಸ್ತ್ರೀಯರು ಕುಡಿಯುವುದನ್ನು ಹೆಚ್ಚಾಗಿ ನೋಡಿದ್ದೇನೆ. ಯಾಕೆ ಅಂದರೆ
ನನಗೊಬ್ರು ರೂಮ್ಮೇಟ್ ಇದ್ರು. ಆಕೆ ಬಂದು ಈ ದೇಶದವರಲ್ಲ, ಆದರೆ ಆಕೆಯು ಪ್ರತಿನಿತ್ಯವೂ ಆಕೆ ಕಣ್ಣು ಹೇಗಿರ್ತಾ ಇತ್ತಂದ್ರೆ ಕೆಂಪಗಿರ್ತಾ ಇತ್ತು. ಆಕೆ ಏನೇನೋ ಮಾತನಾಡ್ತಾ ಇದ್ಲು, ಸುಮ್ಮನೆ ಅಗಾಡುವಂಥದ್ದು ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ಲು. ಹಾಗಾಗಿ ಸ್ತ್ರೀಯರು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಕುಡಿತದ ಬೋಧೆಗೆ ಅನೇಕರು ಒಳಗಾಗಿದ್ದಾರೆ. ಈ ಕುಡಿತದ ಬೋಧೆಗೆ ಒಳಗಾಗುವಾಗ ನಿಮ್ಮ ಶರೀರದ ಆರೋಗ್ಯ ನಾಶವಾಗ್ತದೆ. ನಿಮಗೆ ಒಳಗಿರುವಂಥ ಇಂಟರ್ನಲ್ ಆರ್ಗನ್ಸ್, ದೇವರು ನಮಗೆ ಒಳ್ಳೆಯ ಒಂದು ಆರ್ಗನ್ಸನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವೇ ನಮ್ಮ ಕೈಯಾರೆ ನಾಶಪಡಿಸಿಕೊಳ್ತಾ ಇದ್ದೇವೆ. ಸಹೋದರ ಸಹೋದರಿಯರೇ, ದಯಮಾಡಿ ಈ ಕಾರ್ಯಗಳನ್ನು ಬಿಟ್ಟು ಬಿಡಿರಿ. ಈ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಕಾಲಹರಣ, ನಿಮ್ಮ ಜೀವಿತ, ನಿಮಗಿರುವ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಅನೇಕರು ಕಳ್ಕೊಳ್ತಾ ಇದ್ದಾರೆ. ಕೆಲವರು ಯಾಕೆ ಕುಡಿತೀರಾ ಅಂದರೆ, ನನಗೆ ತುಂಬ ಸಮಸ್ಯೆ ಇದೆ, ಅದನ್ನು ಮರಿಬೇಕು ಅಂತ ನಾನು ಕುಡಿತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನೀವು ಕುಡಿಯುವಾಗ ಇನ್ನೂ ಹೆಚ್ಚಾದ ಸಮಸ್ಯೆಗಳು ಬರ್ತದೆ ಹೊರತು ಇರುವ ಸಮಸ್ಯೆ ಖಂಡಿತ ಅದು ಹೋಗೋದಿಲ್ಲ. ಆದ ಕಾರಣ ನೀವು ಕುಡಿಯುವಂಥ ಈ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ಯಾಕೆಂದರೆ ದೇವರು ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವಂಥ ಪರಿಹಾರಕನಾಗಿದ್ದಾನೆ. ಇದನ್ನು ಮರೆತು ಎಷ್ಟೋ ಸಹೋದರರು, ವಿಪರ್ಯಾಸ ಏನಂದರೆ ಕ್ರಿಸ್ತನನ್ನು ನಂಬಿದಂಥ ಅನೇಕ ಸಹೋದರ ಸಹೋದರಿಯರು ಈ ಕಾರ್ಯಕ್ಕೆ, ಈ ಬೋಧೆಗೆ ಒಳಗಾಗಿದ್ದಾರೆ. ಕೆಲಸಗಳಲ್ಲಿ ನನಗೆ ಫ್ರೆಂಡ್ಸ್ ಒತ್ತಾಯ ಮಾಡ್ತಾ ಇದ್ದಾರೆ, ನನಗೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಎಂದು ಹೇಳಿ ಅನೇಕರು ಈ ಬೋಧೆಗೆ ಇಂದು ದಾಸರಾಗಿದ್ದಾರೆ. ನಿಮ್ಮ ಫ್ರೆಂಡ್ಸ್ ವಿಷ ಕುಡಿ ಅಂತ ಹೇಳುವ ಒತ್ತಾಯ ಮಾಡುವಾಗ ಯಾರೂ ಕುಡಿಯುವುದಿಲ್ಲ. ಆದರೆ ಈ ವಿಷಯಗಳನ್ನು ಒತ್ತಾಯ ಮಾಡುವಾಗ ನನ್ನ ಸ್ನೇಹಿತನಿಗೆ ಬೇಜಾರಾಗ್ತದೆ, ಆದ ಕಾರಣ ನಾನು ಕುಡಿದೆ ಎಂದು ಅನೇಕರು ಹೇಳ್ತಾರೆ. ನಿಮ್ಮ ಫ್ರೆಂಡಿಗೆ ಬೇಜಾರಾಗ್ತದೆ ಅಂತ ಹೇಳಿ ನಿಮ್ಮ ಫ್ರೆಂಡ್ ಕೊಡುವಂಥ ವಿಷಯವನ್ನು ನೀವೆಂದಾದರೂ ಕುಡಿತೀರಾ? ಖಂಡಿತವಾಗಿಯೂ ಇಲ್ಲ. ಹಾಗೆ ಮುಂದಿನ ವಾಕ್ಯ ಹೀಗೆ ಹೇಳ್ತದೆ, ಗಂಟಲೊಳಗೆ ಮೆಲ್ಲಗೆ ಹಿಡಿದು ಆವಿನಂತೆ ಅದು ಕಚ್ಚುತ್ತದೆ. ಖಂಡಿತವಾಗಿಯೂ ಈ ಮಾತುಗಳು ಎಷ್ಟು ಅದ್ಭುತವಾಗಿದೆ ಅಂದರೆ, ಗಂಟಲೊಳಗೆ ಇಳಿದು ಆವಿನಂತೆ ಅದು ಕಚ್ಚುತ್ತದೆ, ಹಾಗೆ ನಾಗದ ಹಾಗೆ ಕಡಿಯುತ್ತದೆ. ಆವಿನ ವಿಷ, ಹಾವು ಕಚ್ಚುವಾಗ ಅದರಿಂದ ಬರುವಂಥ ವಿಷವು ಏನಾಗಿದೆ, ಭಯಂಕರವಾಗಿರುವಂಥ ಡೇಂಜರಸ್ ಆಗಿರುವಂಥ ವಿಷ ಅದಾಗಿದೆ. ಆ ವಿಷಯವು ನಮ್ಮ ದೇಹದಲ್ಲಿ ಬರುವಾಗ ನಮ್ಮ ದೇಹವೆಲ್ಲ ಏನಾಗ್ತದೆ, ವಿಷಪೂರಿತವಾಗಿ ಸತ್ತು ಹೋಗುವುದನ್ನು ಕಾಣಲ್ಪಡ್ತೇವೆ. ಅದೇ ರೀತಿಯಾಗಿ ಈ ಕುಡಿತ ಎಂಬ ವಿಷಯವು ನಮ್ಮ ಒಳಗೆ ಹೋಗುವಾಗ ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೆ ಆ ವಿಷಯವು ಹರಡಿ ಎಷ್ಟೋ ಜನರು ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಬೇಡವಾದಂತಹ ಹೃದಯದ ರೋಗಗಳು, ಹೀಗೆ ಅನೇಕ ಕಾರ್ಯಗಳಿಗೆ ಒಳಗಾಗಿ ನಷ್ಟಪಡುವುದನ್ನು, ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ತಾರೆ, ತಮ್ಮ ಕುಟುಂಬವನ್ನು ಅನಾಥರನ್ನಾಗಿ ಮಾಡ್ತಾ ಇದ್ದಾರೆ. ಕುಟುಂಬದ ಮೇಲೆ ಪ್ರೀತಿ ಇಲ್ಲದೆ ಈ ಬೋಧೆಗಳಿಗೆ ಒಳಗಾಗಿರುವಂತಹ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯಗಳನ್ನು ಇವತ್ತು ದೇವರಿಗೆ ಒಪ್ಪಿಸಿಕೊಡಿರಿ. ಯಾಕೆಂದರೆ ನಿಮ್ಮ ಶರೀರ ದೇವರ ಆಲಯವಾಗಿದೆ. ಆ ಶರೀರವನ್ನು ನೀವು ಈ ವಿಷಯಗಳನ್ನು ತೆಗೆದುಕೊಂಡು ನಾಶ ಮಾಡುವುದಾದರೆ, ದೇವರ ವಾಕ್ಯವು ನಮಗೆ ಹೀಗೆ ತಿಳಿಯಪಡಿಸ್ತದೆ, ದೇವರ ಆಲಯವಾಗಿರುವ ಈ ಶರೀರವನ್ನು ನಾಶಪಡಿಸುವವರನ್ನು ದೇವರು ಏನು ಮಾಡ್ತಾರೆ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಅಂದರೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17 ವಚನ ಓದಿಕೊಳ್ಳೋಣ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದುದು, ಆ ಆಲಯವು ನೀವೇ ಆಗಿದ್ದೀರಾ. ದೇವರ ಆಲಯವನ್ನು ನೀವು ಇವತ್ತು ಕೆಡಿಸುವುದಾದರೆ ದೇವರು ನಿಮ್ಮನ್ನು ಕೆಡಿಸುವಾತನಾಗಿದ್ದಾನೆ. ಯಾಕೆಂದರೆ ದೇವರ ಆಲಯವು ಪವಿತ್ರವಾದುದು, ಆ ಪವಿತ್ರ ಆಲಯ ನಾನು ನೀವಾಗಿದ್ದೇವೆ. ಇವತ್ತು ಎಷ್ಟೋ ಜನರು ಈ ಕುಡಿತ ಚಟಕ್ಕೆ ಒಳಗಾಗಿ ಹೇಗೆ ಜೀವಿಸ್ತಾ ಇದ್ದಾರೆ ಅಂದರೆ, ದೇವರ ಪ್ರಭಾವವನ್ನು ತಮ್ಮ ಜೀವಿತದಲ್ಲಿ ಕಳೆದುಕೊಂಡವರಾಗಿ, ತಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ತಮ್ಮ ದೇಹಕ್ಕೂ ಬಾಧೆಗಳನ್ನು ಕೊಡುತ್ತಾ ಜೀವಿಸ್ತಾ ಇದ್ದಾರೆ. ಹಾಗೆ ನಮ್ಮ ಶರೀರದಿಂದ ನಾವು ಯಾವ ಕಾರ್ಯವನ್ನು ಮಾಡಬಾರ್ದಂದರೆ, ಕೆಟ್ಟತನ, ಮೋಸ, ವಂಚನೆಗಳು, ವ್ಯಭಿಚಾರತನ. ಎಷ್ಟೋ ಜನರು ಇಂದು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಕೆಟ್ಟದಾದಂಥ ಕಾರ್ಯಗಳನ್ನು ಮಾಡುತ್ತಾ, ಮದುವೆಗೆ ಮುಂಚೆ ಅನೇಕ ತಪ್ಪಾದ ಕಾರ್ಯಗಳನ್ನು ಮಾಡುತ್ತಾ ದೇವರ ಆಲಯವನ್ನು ಕೆಡಿಸ್ತಾ ಇರುವುದಾದರೆ ಎಚ್ಚರವಾಗಿರಿ, ದೇವರು ನಿಮ್ಮನ್ನು ಕೆಡಿಸುವಾತನಾಗಿದ್ದಾನೆ. ದೇವರ ಆಲಯವಾಗಿರುವ ನಾವು ಪರಿಶುದ್ಧವಾಗಿ ಜೀವಿಸಬೇಕು, ಅದರಲ್ಲಿ ಪಾಪವಿರಬಾರದು. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವರು ಎಷ್ಟು ಕೃಪಾಪೂರ್ಣನೋ, ಎಷ್ಟು ದಯಾಸಾಗರನೋ,
ಅಷ್ಟೇ ಭಯಂಕರನಾದ ದೇವರು ಎಂದು ಇಂದು ಅನೇಕರು ನೀವು ಮರೆತು ಹೋಗಿದ್ದೀರಾ. ಆತನ ಕರುಣೆಯನ್ನ, ಆತನ ಪ್ರೀತಿಯನ್ನ ಎಷ್ಟೋ ಯವನಸ್ಥರು ಇಂದು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ನಾನು ಈ ಪಾಪ ಮಾಡಿದ ನಂತರ ನನ್ನ ದೇವರ ಬಳಿ ಹೋಗಿ ಕ್ಷಮೆ ಕೇಳಿದ್ರೆ ದೇವರು ನನಗೆ ಕ್ಷಮಿಸ್ತಾರೆ ಎಂಬ ಒಂದು ಭಯ ಭಕ್ತಿ ಇಲ್ಲದಂಥ ಜೀವಿತವನ್ನ ನಡೆಸ್ತಾ ಇರುವಂತಹ ಸಹೋದರ ಸಹೋದರಿಯರೇ, ಎಚ್ಚರವಾಗಿರಿ. ಎಷ್ಟೋ ಜನರು ಇಂದು ಮದುವೆ ಆದ ನಂತರವೂ ಬೇಡವಾದ ಸಂಬಂಧಗಳನ್ನ ಇಟ್ಟುಕೊಂಡು ನಿಮ್ಮ ಶರೀರಕ್ಕೂ, ನಿಮ್ಮ ಹೆಂಡತಿಗೂ ಅಥವಾ ನಿಮ್ಮ ಗಂಡನಿಗೂ, ನಿಮ್ಮ ಮಕ್ಕಳಿಗೂ, ದೇವರಿಗೂ ದ್ರೋಹ ಮಾಡುತ್ತಾ ಇರುವುದಾದರೆ ದೇವರು ನಿಮ್ಮನ್ನ ಹೊಡೆಯುವಂಥವರಾಗಿದ್ದಾರೆ. ದೇವರ ಆಲಯವು ನೀವಾಗಿದ್ದೀರಾ, ಅದು ಪರಿಶುದ್ಧವಾಗಿರಬೇಕು. ಇದು ಕೃಪೆಯ ಕಾಲ. ನಾನು ಏನು ತಪ್ಪು ಮಾಡಿದ್ರು ದೇವರು ನನ್ನನ್ನು ಸೇರಿಸಿಕೊಳ್ತಾರೆ, ಕ್ಷಮಿಸ್ತಾರೆ ಎಂದು ನೀವು ಈ ಕೃಪೆಯನ್ನು ದುರುಪಯೋಗ ಪಡಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ನೀವು ನಿಮ್ಮನ್ನು ನಾಶನದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀರಾ. ನಾಶನದ ಮಾರ್ಗಕ್ಕೆ ನೀವು ಹೋಗ್ತಾ ಇದ್ದೀರಾ. ಯಾಕೆಂದರೆ ದೇವರ ಕೃಪೆ ಎಂಬುದು ಪಾಪ ಮಾಡುವಂಥದ್ದಲ್ಲ, ಪಾಪ ಮಾಡದಂತೆ ನಮ್ಮನ್ನು ನಡೆಸುವಂಥದ್ದು ದೇವರ ಕೃಪೆಯಾಗಿದೆ ಎಂದು ಪೌಲನು ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ಎಷ್ಟು ಜನರು ಇವತ್ತು ನೀವು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಅನೇಕರು ದೇವರ ಆರಾಧನೆಗೆ ಹೋಗ್ತಾರೆ, ಕರ್ತನ ಭೋಜನವನ್ನು ತೆಗೆದುಕೊಳ್ತಾರೆ. ಆದರೆ ಎಷ್ಟೋ ಜನರು ಇಂದು ಅಕ್ರಮವಾದ ಬೇಡವಾದ ಸಂಬಂಧಗಳಲ್ಲಿ ಜೀವಿಸುತ್ತಾ ಧೈರ್ಯವಾಗಿ ದೇವರ ಮುಂದೆ ನಿಲ್ಲುತ್ತಿರುವುದಾದರೆ ಒಂದು ದಿನ ಇದೆ. ಆ ಒಂದು ದಿನದಲ್ಲಿ ನೀವು ಲೆಕ್ಕವನ್ನು ಒಪ್ಪಿಸಬೇಕಾಗ್ತದೆ. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಕಾಣಲ್ಪಡ್ತೇವೆ, ಮನುಷ್ಯನು ಏನನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇವತ್ತು ನೀವು ಕೆಟ್ಟದಾದ ವ್ಯಭಿಚಾರತನವೆಂಬ ಬೀಜವನ್ನು ಬಿತ್ತುವುದಾದರೆ ಖಂಡಿತವಾಗಿಯೂ ನೀವು ಅದರ ಬೆಳೆಯನ್ನು ಕೊಯ್ಯಲ್ಪಡಬೇಕಾಗ್ತದೆ. ಎಷ್ಟೋ ಜನರು ಇಂದು ಸಹೋದರರು ಕಣ್ಣೀರಿನಲ್ಲಿದ್ದಾರೆ. ನನ್ನ ಕುಟುಂಬ ಈಗ ಆಗ್ತಾ ಇದೆ, ನನ್ನ ಜೀವಿತ ಈಗ ಆಗ್ತಾ ಇದೆ. ನೀವು ಒಂದು ಮನಸ್ಸನ್ನು, ಒಂದು ನಂಬಿಕೆಯನ್ನು, ಒಂದು ಜೀವಿತವನ್ನು ಮುರಿಯುವುದಲ್ಲದೆ ನೀವು ನಿಮ್ಮ ಶರೀರವನ್ನು ನಾಶಪಡಿಸಿಕೊಂಡು, ಕುಟುಂಬವನ್ನು ನಾಶಪಡಿಸಿಕೊಂಡು ದೇವರಿಗೂ ದ್ರೋಹ ಮಾಡುವವರಾಗಿದ್ದೀರಾ. ಇಂದು ನೀವು ಇಂಥ ಪಾಪದಲ್ಲಿ ಇರುವುದಾದರೆ ಮಾನಸಾಂತರ ಹೊಂದಿಕೊಳ್ಳಿರಿ. ಆದರೆ ಆ ಪಾಪಗಳನ್ನು ಬಿಟ್ಟು ಬಿಡ್ರಿ. ನೀವು ದೇವರ ಬಳಿ ಪಶ್ಚಾತ್ತಾಪದಿಂದ ಕೇಳ್ರಿ, ದೇವರೇ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಪಡಿಸು ಎಂದು ಕೇಳುವುದಾದರೆ ಆತನ ರಕ್ತದಿಂದ ನಿಮ್ಮನ್ನು ಶುದ್ಧೀಪಡಿಸಿ ಆತನು ನಿಮ್ಮನ್ನು ತನ್ನ ಗರ್ಭಗುಡಿಯನ್ನಾಗಿ ಮಾಡುವ ಆತನಾಗಿದ್ದಾನೆ. ಅದೇ ರೀತಿಯಾಗಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ದೇಹವನ್ನ ದೇವರ ಪ್ರಭಾವಕ್ಕೆ ನಾವು ಪ್ರಕಾಶಪಡಿಸಬೇಕು. ಅದನ್ನ ಬಿಟ್ಟು ಅನೇಕರು ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಸುಸೈಡ್ ಮಾಡ್ಕೊಳ್ತೇನೆ, ನಾನು ಸತ್ತು ಹೋಗ್ತೇನೆ, ಈ ದೇಹದ ಮೇಲೆ ಸಾಯುವಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ನನಗಾಗಲಿ ನಿಮಗಾಗಲಿ ಅಧಿಕಾರ ಇಲ್ಲ. ಯಾಕೆಂದರೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಈ ಶರೀರದ ಮೇಲೆ ನನಗಾಗಲಿ ನಿಮಗಾಗಲಿ ಅಧಿಕಾರ ಇಲ್ಲ. ಈ ಅಧಿಕಾರ ಇರುವಂಥದ್ದು ಯಾರಿಗೆ ಅಂದರೆ ಈ ಶರೀರವನ್ನು ಉಂಟು ಮಾಡಿದಂಥ ದೇವರಿಗೆ ಮಾತ್ರ ಅಧಿಕಾರ ಇದೆ. ಯಾರಾದರೂ ಇಂಥ ಆಲೋಚನೆಯಲ್ಲಿ ಇರುವುದಾದರೆ ದಯಮಾಡಿ ಅಂಥ ಆಲೋಚನೆಗಳನ್ನು ಬಿಟ್ಟು ಬಿಡ್ರಿ. ಯಾಕೆಂದರೆ ಈ ಶರೀರ ದೇವರ ಕೊಟ್ಟಿರುವಂಥ ಶರೀರ, ದೇವರಿಗೆ ಅಧಿಕಾರ ಇರುವುದು, ನನಗಾಗಲಿ ನಿಮಗಾಗಲಿ ಅಧಿಕಾರವಿಲ್ಲ. ಹಾಗೆ ಎಷ್ಟೋ ಜನರು ಬೇಡವಾದಂಥ ಬೋಧೆಗಳಲ್ಲಿ, ಅಡಿಕ್ಷನ್ಗಳಲ್ಲಿ ಇದ್ದಾರೆ. ಈ ಅಡಿಕ್ಷನ್ಗಳೆಲ್ಲ ನಿಮ್ಮನ್ನು ದೇವರಿಂದ ದೂರಪಡಿಸುವಂಥದ್ದಾಗಿದೆ. ಈ ಕಾರ್ಯಗಳನ್ನು ನೀವು ಬಿಟ್ಟು ದೇವರ ಬಳಿ ಇಂದು ನೀವು ಪ್ರಾರ್ಥನೆ ಮಾಡಿರಿ. ದೇವರೇ, ನನ್ನ ಶರೀರವನ್ನು ಶುದ್ಧೀಪಡಿಸು, ನನ್ನ ಸರ್ವಾಂಗಗಳು ನಿನ್ನಗಾಗಿ ಜೀವಿಸಬೇಕು, ನನ್ನ ಸರ್ವಾಂಗಗಳ ಮೂಲಕ ನೀತಿ ಕಾರ್ಯಗಳನ್ನು ನಾನು ನಡೆಸಬೇಕಪ್ಪ ಎಂದು ನೀವು ಒಪ್ಪಿಸಿಕೊಡುವುದಾದರೆ ಆತನು ಅದನ್ನು ಪರಿಶುದ್ಧಪಡಿಸಿ ನಿಮ್ಮೊಳಗೆ ವಾಸಿಸುವ ಆತನಾಗಿದ್ದಾನೆ, ನಿಮ್ಮಲ್ಲಿ ಸಮಾಧಾನ ತರುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿರಿ, ಒಪ್ಪಿಸಿಕೊಡಿರಿ. ಇನ್ನೂ ಇದರ ವಿಷಯವಾಗಿ ಅನೇಕ ವಿಷಯಗಳಿದೆ. ಇದರ ವಿಡಿಯೋವನ್ನು ನಾವು ಪಾರ್ಟ್ 2 ವಿಡಿಯೋವನ್ನು ಕೂಡ ನಾವು ನೋಡೋಣ. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ, ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದಂಥ ಸಹೋದರ ಸಹೋದರಿಯರು ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. Thanks for watching and God bless you.